ಹಾಯ್ ಫ್ರೆಂಡ್ಸ್, ಮಂಗಳ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದೇ ಥರ ಚಪಾತಿ ತಿಂದು ಬೇಜಾರಾಗಿರುತ್ತಲ್ಲ, ಅದಕ್ಕೆ ನಾನು ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ. ಬರ್ರಿ. ನಾನು ಮೆಂತೆ ಚಪಾತಿ ಮಾಡೋಕೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮ್ಮ ಮನೆಗೆ ಎಷ್ಟು ಚಪಾತಿ ಬೇಕೋ ಅಷ್ಟು ನೀವು ಗೋಧಿ ಹಿಟ್ಟನ್ನು ಹಾಕ್ರಿ. ನಾನೀಗ ಬರೀ ಗೋಧಿ ಹಿಟ್ಟನ್ನು ಮಾತ್ರ ಹಾಕಿನಿ, ಇದಕ್ಕೆ ಯಾವುದೇ ಥರ ಹಿಟ್ಟು ಕಲಸಿಲ್ಲ. ನಾನೀಗ ಇಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿನಿ. ಈ ಗೋಧಿ ಹಿಟ್ಟಿಗೆ ನಾವು ಮಾಮೂಲಾಗಿ ಚಪಾತಿಗೆ ಯಾವ ಥರ ಏನೇನು ಹಾಕ್ತೀವಿ ಅದನ್ನೆಲ್ಲ ಹಾಕ್ಕೊಳಮ್ರಿ. ನಾನೀಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಒಂದು 3ರಿಂದ 4 ಸ್ಪೂನಷ್ಟು ಅಡುಗೆ ಎಣ್ಣೆ, ಸ್ವಲ್ಪ ಉಪ್ಪು. ನಿಮಗೆ ಬೇಕನ್ನಿಸಿದರೆ ನೀವು ಇದಕ್ಕೆ ಹಾಲು ಹಾಕಿನೂ ನಾದ್ಕೋಬೋದು. ನಾನೀಗೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿನಿ. ಈಗ ಉಪ್ಪು ಹಾಕ್ಕೊಂಡು ಇದಕ್ಕೆ ನಾನೀಗ ಮೆಂತ್ಯ ಸೊಪ್ಪನ್ನ ಈ ಥರ ಬಿಡಿಸಿ ಇಟ್ಕೊಂಡಿನಿ. ಈ ಥರನೇ ಇರಬೇಕು, ಇದಕ್ಕೆ ಕಡ್ಡಿ ಜಾಸ್ತಿ ಇರಬಾರ್ದು. ಈ ಥರ ಇದ್ದರೆ ಈ ಥರ ಅಷ್ಟೇ ಬಿಡಿಸ್ಕೊಂಡು ಇಟ್ಕೊಂಡಿರಿ. ನೀವು ಕಡ್ಡಿ ಥರ ಬಿಡಿಸ್ಕೊಂಡ್ರೆ ಚಪಾತಿ ಮಾಡೋಕೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನಾನು ಅದಕ್ಕೆ ಎಲೆ ಮಾತ್ರ ಬಿಡಿಸಿ ತೊಳೆದಿಟ್ಕೊಂಡಿನಿ. ಈ ಥರ ಸ್ವಲ್ಪ ತೊಳೆದಿಟ್ಟು ನೀವು ಬಿಡಿಯಾಗಿ ಇರಬೇಕು ಈ ಥರ ಮೆಂತ್ಯ ಪಲ್ಯ. ಈ ಥರ ನಾನು ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಬಿಡಿಸಿಟ್ಕೊಂಡಿನಿ. ಈಗ ಇದು ಬಿಡಿಸಿ ತೊಳೆದಿಟ್ಕೊಂಡಿರ್ತಕ್ಕಂಥ ಮೆಂತ್ಯ ಸೊಪ್ಪನ್ನ ಈಗ ಈ ಹಿಟ್ಟಿಗೆ ಕಲಿಸ್ಕೊಳಮ್ರಿ. ನಿಮಗೆ ಎಷ್ಟು ಮೆಂತ್ಯ ಸೊಪ್ಪು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ರಿ. ನಿಮ್ಗೆ ಜಾಸ್ತಿ ಆದರೆ ಭಾಳ ಅಷ್ಟೊಂದು ರುಚಿ ಚೆನ್ನಾಗಿ ಬರಲ್ಲ. ಒಂದು ಮೀಡಿಯಮಲ್ಲಿ ಹಾಕ್ಕೊಳ್ರಿ. ನಾನೀಗ ಇಷ್ಟು ಹಿಟ್ಟಿಗೆ ಒಂದು ಕಟ್ಟಷ್ಟು ನಾನು ಮೆಂತ್ಯ ಸೊಪ್ಪನ್ನ ಹಾಕಿನಿ. ಈ ಥರ ಸ್ವಲ್ಪ ನೀಟಾಗಿ ಉಪ್ಪು ಮತ್ತು ಎಣ್ಣೆ ಎಲ್ಲ ಕಡೆ ಸೇರಂಗೆ ನೀವು ಕಲಿಸ್ಕೊಳ್ರಿ. ಈಗ ಇದಕ್ಕೆ ನೀರು ಹಾಕ್ಕೊಂಡು ನಾದ್ಕೊಳಮ್ರಿ. ಚಪಾತಿ ಹಿಟ್ಟು ಯಾವ ಥರ ನಾದ್ತೀರಿ ಆ ಥರ ನಾದ್ಕೊಳ್ರಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ನಾದ್ಕೊಳಮ್ರಿ. ಈ ಥರ ಸ್ವಲ್ಪ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ರಿ. ನಿಮ್ಗೆ ಯಾವ ಥರ ಚಪಾತಿ ಮಾಡೋಕ್ಕೆ ಹಿಟ್ಟು ಬೇಕೋ ಆ ಥರ ನಾದ್ಕೊಳ್ರಿ. ಒಬ್ಬೊಬ್ಬರಿಗೆ ಹಿಟ್ಟು ಸ್ವಲ್ಪ ಮೆತ್ತಗೆ ಬೇಕಂತಾರೆ, ಒಬ್ಬೊಬ್ಬರು ಸ್ವಲ್ಪ ಗಟ್ಟಿ ಇರಬೇಕಂತಾರೆ. ನಿಮ್ಗೆ ಯಾವ ಥರ ಹದದಲ್ಲಿ ಬೇಕೋ ಆ ಥರ ಹದದಲ್ಲಿ ನೀವು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ರಿ. ಒಂದೇ ಥರ ಚಪಾತಿ ತಿಂದು ನಿಮ್ಗೆ ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಂಡು ತಿನ್ನಿರಿ. ಈಗ ಮೆಂತ್ಯ ಸೊಪ್ಪಿನ ಸೀಸನ್, ನಿಮ್ಗೆ ಮೆಂತ್ಯ ಸೊಪ್ಪನ್ನು ಈಸಿಯಾಗಿ ಸಿಗ್ತದೆ. ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದ್ರೆ ಮಕ್ಕಳನ್ನು ಬಾಕ್ಸಿಗೆ ಭಾಳ ಇಷ್ಟಪಟ್ಟು ಈ ಚಪಾತಿನ ಒಯ್ತಾರೆ. ಯಾರಿಗೂ ಬೇಜಾರಾಗಲ್ಲ, ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡ್ರೆ ಆಯಿತು. ನೋಡಿರಿ, ಈ ಥರ ನಾನು ಹಿಟ್ಟನ್ನು ನಾದ್ಕೊಂಡಿನಿ. ನಿಮ್ಗೆ ಗಟ್ಟಿ ಬೇಕನ್ಸಿದ್ರೆ ಗಟ್ಟಿ ಮಾಡಿಕೊಡ್ರಿ. ನಾನು ಸ್ವಲ್ಪ ಮೆತ್ತಗೆ ನಾದೀನಿ. ಮೆತ್ತಗಿದ್ರೆ ಚಪಾತಿನೂ ಚೆನ್ನಾಗಿ ಮೆತ್ತಗೆ ಚಪಾತಿ ಆಗ್ತಾವೆ. ಸ್ವಲ್ಪ ಗಟ್ಟಿ ಇದ್ದರೆ ಚಪಾತಿ ಭಾಳ ಬಿರುಸಾಗ್ತಾವೆ. ನಿಮ್ಮ ಮಾಡರ್ ಡಿಪೆಂಡ್ ಮೇಲೆ ನೋಡಿಕೊಂಡು ಚಪಾತಿ ಹಿಟ್ಟನ್ನ ನಾದ್ಕೊಳ್ರಿ. ನಾನೀಗ ಇಷ್ಟು ನಾದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಇಟ್ಬಿಡಣ್ರಿ. ಒಂದು 10 ನಿಮಿಷ ತನಕ ಚೆನ್ನಾಗಿ ನೆನಿಲಿ. ಈಗೆಲ್ಲ ಕಡೆ ಎಣ್ಣೆನ ಸವರಿ ಈ ಥರ ಇಟ್ಟುಬಿಡ್ರಿ. ಒಂದು 10 ನಿಮಿಷ ಮುಚ್ಚಿಡ್ರಿ, ಚೆನ್ನಾಗಿ ನೆನೀತೈತೆ. ನೆಂದಮೇಲೆ ಚಪಾತಿ ಮಾಡ್ಕೊಳಣ್ರಿ. ಈಗ 10 ನಿಮಿಷ ನೆನಿಲಿ. ಈಗ ಚಪಾತಿ ಹಿಟ್ಟು ನಾನೊಂದು 10 ನಿಮಿಷ ಬಿಟ್ಟಿದ್ದೆ, ಚೆನ್ನಾಗಿ ನೆಂದತೆ. ಈಗ ನೆಂದಿರ್ತಕ್ಕಂಥ ಚಪಾತಿ ಹಿಟ್ಟನ್ನು ತೊಗೊಂಡು ನಾವು ಚಪಾತಿ ಮಾಡ್ಕೊಳ್ಳೋಣ್ರಿ. ಈ ಥರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೀವು ಚಪಾತಿ ಹಿಟ್ಟನ್ನು ನೀವು ಎಷ್ಟು ದೊಡ್ಡ ಚಪಾತಿ ಮಾಡ್ತೀರಿ ಅಷ್ಟು ನೋಡಿಕೊಂಡು ನೀವು ಸಣ್ಣ ಸಣ್ಣ ಉಳ್ಳೆಗಳಾಗಿ ಮಾಡಿಕೊಳ್ಳ್ರಿ. ನಾನೀಗ ಇಷ್ಟು ಉಳ್ಳೆಗಳನ್ನ ಮಾಡಿಕೊಂಡು ಚಪಾತಿ ಮಾಡ್ತೀನಿ. ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ನೀವು ಮಾಡಿಕೊಳ್ಳ್ರಿ.
ಈ ಥರ ಚಪಾತಿ ಹಿಟ್ಟನ್ನ ಉಳ್ಳೆ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಳೋಣ್ರಿ. ಹಿಟ್ಟು ಹಚ್ಕೊಂಡು ಚಪಾತಿ ಮಾಡಿರಿ. ಈ ಥರ ಹಿಟ್ಟು ಹಚ್ಕೊಂಡು ನೀವು ಮಾಮೂಲಾಗಿ ಚಪಾತಿ ಹೆಂಗೆ ಮಾಡ್ತೀರಿ ಹಂಗೆ ಮಾಡ್ಕೊಳ್ರಿ. ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕಿ ಎಣ್ಣೆ ಹಚ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ರಿ. ಈ ಥರ ಚಪಾತಿನ ನೀವು ದುಂಡಕ್ಕೆ ಮಾಡ್ಕೊಳ್ರಿ. ನಾವು ಕಡ್ಡಿ ಎಲ್ಲ ಹಾಕಿದರೆ ಮೆಂತೆ ಪಲ್ಯದು ಕಡ್ಡಿಗಳು ಹಾಕಿದರೆ ಚಪಾತಿ ಚೆನ್ನಾಗಿ ಲಟ್ಸಕ್ಕೆ ಬರಲ್ಲ. ಅದಕ್ಕಂತ ಬರೀ ಎಲೆ ಅಷ್ಟೇ ನಾವು ಹಾಕ್ಕೊಂಡ್ರೆ ಚಪಾತಿ ಚೆನ್ನಾಗಿ ಬರ್ತಾವೆ. ಇದನ್ನು ನೀವು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಹಾಕಿದರೆ ಭಾಳ ಇಷ್ಟಪಟ್ಟು ತಿಂತಾರೆ. ನೋಡಿರಿ ಈ ಥರ ಚಪಾತಿ ರೆಡಿ ಆಯ್ತಲ್ಲ. ಈಗ ಇದನ್ನು ನೀಟಾಗಿ ಬೆನೆಸ್ಕೊಳಂಬ್ರಿ. ಕಾದತ್ತೆ. ಈಗ ಹಂಚಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈಗ ಈ ಚಪಾತಿನ ಬೆನೆಸ್ಕೊಳಂಬ್ರಿ. ಇದು ಚಪಾತಿ ಚೆನ್ನಾಗಿ ಬೆನಿಲಿ. ಈ ಥರ ಚೆನ್ನಾಗಿ ಚಪಾತಿ ಎಲ್ಲ ಕಡೆ ಬಬಲ್ಸ್ ಬಂದಮೇಲೆ ಈ ಥರ ತಿರುವಾಕ್ಕೊಳ್ರಿ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಉದುರಿಸ್ಕೊಳ್ರಿ. ಈ ಥರ ಎಣ್ಣೆ ಹಚ್ಕೊಂಡು ಚಪಾತಿ ಚೆನ್ನಾಗಿ ಬೇಯಿಸ್ಕೊಳ್ರಿ. ಚಪಾತಿಗೆ ಎಲ್ಲ ಕಡೆನೂ ಚೆನ್ನಾಗಿ ಬೇಯಲಿ. ಈ ಥರ ನೀವು ಚಪಾತಿ ಮಾಡಿಕೊಂಡ್ರೆ ಮೆಂತೆ ಚಪಾತಿ ರೆಡಿ ಆಯಿತು. ನೀವು ಪದೇ ಪದೇ ಮಾಮೂಲು ಚಪಾತಿ ಮಾಡ್ಕೊಳಕ್ಕಿಂತ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಚಪಾತಿ ಮಾಡಿಕೊಳ್ರಿ. ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಈ ಚಪಾತಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ ಚಪಾತಿ ರೆಡಿ ಆಯಿತು. ಈಗ ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ತೋರಿಸ್ತೀನಿ. ಈಗ ನೋಡಿರಿ ಮೆಂತೆ ಪರೋಟ ಎಷ್ಟು ಸಾಫ್ಟಾಗಿ ಆಗ್ಯಾವಂತ. ನೀವು ಈ ಥರನೂ ಮೆತ್ತಗಾಗಿರ್ತಾವೆ, ಒಳಗಡೆನೂ ಚೆನ್ನಾಗಿ ಮೆಂತೆ ಪಲ್ಯ ಕಾಣಿಸ್ತಾ ಇರುತ್ತೆ ನಮಗೆ. ಈ ಥರ ನಿಮ್ಗೆ ಚಪಾತಿ ಮಾಡಿಕೊಂಡು ತಿನ್ನಿರಿ. ಈ ಚಪಾತಿ ಟೇಸ್ಟ್ ಹೆಂಗಿತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಮುಂದಿನ ವೀಡಿಯೋದಾಗ ಭೇಟಿ ಆಗೋಣ. ಬಾಯ್.